ಅವರೆಲ್ಲರೂ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ರು. ತೆಪ್ಪಗೆ ಕೆಲಸ ಮಾಡಿಕೊಂಡು ಹೋಗದೆ ಆತ ಜೊತೆಯಲ್ಲಿದ್ದ ಸ್ನೇಹಿತನ ತಂಗಿಯ ಮೇಲೆಯೇ ಕಣ್ಣು ಹಾಕಿದ್ದ. ಕೇವಲ ವಾರ್ನ್ ಮಾಡೋದಕ್ಕೆ ಅಂತ ಕರೆಯಲಾಗಿತ್ತು. ಆದ್ರೆ ಎಣ್ಣೆ ನಶೆಯಲ್ಲಿ ಆಗಿದ್ದೇ ಬೇರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಹೋಳಿ ಹಬ್ಬದ ಎಣ್ಣೆ ಪಾರ್ಟಿಯಲ್ಲಿ ರಕ್ತದೋಕುಳಿ. ನಶೆ ನೆತ್ತಿಗೇರುತ್ತಿದ್ದಂತೆ ಸ್ನೇಹಿತನ ತಂಗಿಗೆ ಕರೆ. ರೊಚ್ಚಿಗೆದ್ದ ಅಣ್ಣ, ಆತನ ಸ್ನೇಹಿತನಿಂದ ತ್ರಿಬಲ್ ಮರ್ಡರ್. ಹೌದು, ಬೆಂಗಳೂರು ಹೊರವಲಯ ಸರ್ಜಾಪುರ ಬಾಗಲೂರು ರಸ್ತೆಯ ಹೆಸರಿನ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ನಡೆದ 3 ಹತ್ಯೆ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಬಿಹಾರ ಮೂಲದ ಅಂಶು, ರಾಧೇಶ್ಯಾಮ್, ದೀಪು ಮೃತಪಟ್ಟಿದ್ರು. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಸರ್ಜಾಪುರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೋಳಿ ಹಬ್ಬದ ಅಂಗವಾಗಿ ಬಿಹಾರ ಮೂಲದ ಕಟ್ಟಡ ಕಾರ್ಮಿಕರಿಗೆ ರಜೆ ಇತ್ತು. ಇದೇ ಸಿಕ್ಕ ಖುಷಿಯಲ್ಲಿ ತಮ್ಮದೇ ಊರಿನವರಾದ ಆರೋಪಿ ಸೋನು ಮತ್ತು ಸುಧೀರ್ ಎಣ್ಣೆ ಪಾರ್ಟಿಗೆ ಕರೆದಿದ್ರು. ನಶೆ ನೆತ್ತಿಗೇರುತ್ತಿದ್ದಂತೆ ಕೊಲೆಯಾದ ಅಂಶು ಸ್ನೇಹಿತ ಸುಧೀರ್ ತಂಗಿಗೆ ಫೋನ್ ಮಾಡಿ ಲೌಡ್ ಸ್ಪೀಕರ್ ಇಟ್ಟು ಅಸಭ್ಯವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದ. ಈ ಹಿಂದೆಯೂ ಸಹ ನನ್ನ ತಂಗಿಯ ಜೊತೆ ಈ ರೀತಿ ಮಾತನಾಡಬೇಡ ಅಂತ ಸುಧೀರ್ ಅಂಶುಗೆ ಹೇಳಿದ್ದ. ಆದ್ರೂ ಸುಮ್ಮನಾಗದ ಅಂಶು ಎಣ್ಣೆ ಪಾರ್ಟಿಯಲ್ಲಿ ಪದೇ ಪದೇ ಫೋನ್ ಮಾಡುತ್ತಿದ್ದ. ಇದು ಸುಧೀರ್ ಕಣ್ಣು ಕೆಂಪಾಗಿಸಿತ್ತು. ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಪಾರ್ಟಿ ಮಾಡಲು ಬಂದಿದ್ದ 4 ಮೇಲೆ ಸೋನು, ಸುಧೀರ್ ಕೈಗೆ ಸಿಕ್ಕ ದೊಣ್ಣೆ ಮತ್ತು ಕಬ್ಬಿಣದ ರಾಡ್ನಿಂದ ಅಟ್ಟಾಡಿಸಿ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ನರಳಾಡಿ ಅಂಶು, ದೀಪು, ರಾಧೇಶ್ಯಾಮ್ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸರ್ಜಾಪುರ ಪೊಲೀಸರು ಆರೋಪಿಗಳ ಬಂಧನಕ್ಕೆ 4 ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಗಳ ಬೆನ್ನು ಬಿದ್ದಿದ್ರು. ಟ್ರೈನ್ ಮೂಲಕ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗುತ್ತಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟಿ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.